ಮುಖ್ಯಮಂತ್ರಿಯನ್ನ ಪೊಲೀಸರು ಹೊಡೆದು ಹೊರಗೆ ಹಾಕ್ತಾರು ಅಂದ್ರ ಆಡಳಿತ ಎಲ್ಲಿಗೆ ಬಂದೈತ್ ನೋಡ್ರಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಬಾರಿ ಹೊಡೆದು ಹೊರಗೆ ಹಾಕ್ಯಾರ. ವಿಧಾನಸಭೆಯಿಂದ PTI ಪಕ್ಷದ ಎಲ್ಲರನ್ನೂ ಹೊರಗೆ ಹಾಕಿದ್ರು. ಪಾಕಿಸ್ತಾನದಾಗ ವಿರೋಧ ಪಕ್ಷದವ್ರಿಗೆ ಯಾವ ಬೆಲೆ ಐತಿ ನೋಡ್ರಿ. ಇಮ್ರಾನ್ ಖಾನ್ ಜೈಲ್ ಸೇರಿದ್ಮೇಲ ಅವರ ಪಕ್ಷ ಅಧೋಗತಿ ತಲುಪೈತಿ. ಪೊಲೀಸರಿಂದನ ಮುಖ್ಯಮಂತ್ರಿಗೆ ಬರೋಬ್ಬರಿ ಗೂಸ ಬಿದ್ದಾವ. ಖರೆ ರೀ, ಇದು ನಡೆದಿದ್ದು ಪಾಕಿಸ್ತಾನದಾಗ ಅಷ್ಟ ಇಂಥವೆಲ್ಲ ಆಗಕ್ಕೆ ಸಾಧ್ಯ. ಇದೇ ತಿಂಗಿಲ್ರಿ, ಅಂದ್ರೆ ಡಿಸೆಂಬರ್ದಾಗ ನಡೆದೈತಿ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿ ಸೋಹೆಲ್ ಅಫ್ರಿದಿ ಅವರಿಗೆ ಭದ್ರತಾ ಸಿಬ್ಬಂದಿಗಳು ಬರೋಬ್ಬರಿ ಹಿಗ್ಗಾಮುಗ್ಗಾ ಥಳಿಸ್ಯಾರ. ಬರೀ ಹೊಡೆಯೋದಷ್ಟೇ ಅಲ್ಲ, ವಿಧಾನಸಭೆಯಿಂದ ನೂಕಿ ಹೊರಗೆ ಹಾಕ್ಯಾರ. ಸೋಹೆಲ್ ಅಫ್ರಿದಿ ಲಾಹೋರ್ನ ಪಂಜಾಬ್ನಾಗಿರೋ ವಿಧಾನಸಭೆಗೆ ಭೇಟಿ ನೀಡಿದ್ರು. ಅವ್ರು ಭೇಟಿ ನೀಡಿದ್ದೇನೆಂದ್ರೆ ಅವರ ಪಕ್ಷ PTIಗೆ ಸ್ವಲ್ಪ ಮಾರ್ಗದರ್ಶನ ಕೊಡಬೇಕು, ಸ್ವಲ್ಪ ಡಿಸ್ಕಷನ್ಗಳನ್ನ ಮಾಡಬೇಕು, ಅವರ ಪಕ್ಷದ ಉದ್ಧಾರ ಅದಕ್ಕೆ ಬೇಕಾಗಿರೋ ಗೈಡೆನ್ಸ್ ನೀಡಕ್ಕಂತ ಬಂದಿದ್ರು. ಬಂದು ಮಾತಾಡ್ತಿದ್ದಂಗನ ವಿಧಾನಸಭಾ ಭದ್ರತಾ ಸಿಬ್ಬಂದಿ ಅವ್ರನ್ನ ಹೆಗ್ಗಾಮುಗ್ಗಾ ಥಳಿಸಿ ಅವರ ಪಕ್ಷದ ಸಂಗಡಿಗರನ್ನು ಹೊಡೆದು ಹೊರಗಟ್ಟ್ಯಾರ. ಪಾಕಿಸ್ತಾನ್ ತಹ್ರೀಕ್ ಇನ್ಸಾಫ್ ಇದು ಇಮ್ರಾನ್ ಖಾನ್ ಪಕ್ಷ, ಅದ PTI. ಆ ಪಕ್ಷ ಅಂದ್ರನ ಪಾಕಿಸ್ತಾನದವ್ರಿಗೆ ಯಾಕೆ ಬರಂಗಿಲ್ಲ, ಬಿಕಾಸ್ ಆಡಳಿತದಾಗಿರೋ ಪಕ್ಷ ಬೇರೆ, ಇದು ವಿರೋಧ ಪಕ್ಷ ಸ್ಥಾನದಾಗ ಬರ್ತೈತಿ. ವಿರೋಧ ಪಕ್ಷದವ್ರಿಗೆ ಯಾವ ಬೆಲೆ ಐತಿ ಪಾಕಿಸ್ತಾನದಾಗ ನೀವ ನೋಡ್ರಿ. ಅಂತ ಹಲ್ಲೆಗಳೆಲ್ಲ ನಡೆದಿದ್ದು ಇದ ಮೊದಲನೇ ಬಾರಿ ಅಲ್ರಿ. ಸೋಹೆಲ್ ಅಫ್ರಿದಿ ಅವ್ರ ಮೇಲೆ ಸಾಕಷ್ಟು ಬಾರಿ ಈ ರೀತಿಯ ಹಲ್ಲೆಗಳನ್ನ ಅಲ್ಲಿನ ಸರ್ಕಾರ ಪೊಲೀಸರನ್ನ ಬಿಟ್ಟು, ಭದ್ರತಾ ಸಿಬ್ಬಂದಿಗಳನ್ನ ಬಿಟ್ಟು ಮಾಡಿಸೈತಿ. ಇಮ್ರಾನ್ ಖಾನ್ ಜೈಲ್ನಾಗ ಅದಾನ, ಆ ವಿಷಯ ಎಲ್ಲರಿಗೂ ಗೊತ್ತೈತಿ. ಇಮ್ರಾನ್ ಖಾನ್ನ ನೋಡಕ್ಕಂತ ಅವರ ಪಕ್ಷದ ಯಾರೇ ಹೋದ್ರೂ ಒಳಗೆ ಬಿಡಂಗಿಲ್ಲ. ಸೋಹೆಲ್ ಅಫ್ರಿದಿ ಅವರು ಕನಿಷ್ಠ 8 ರಿಂದ 9 ಸಾರಿ ಅವರು ನೋಡಬೇಕು ಅಂತ ಹೋದ್ಗಿ ಎಲ್ಲ ಪರ್ಮಿಷನ್ಗಳನ್ನ ತೊಗೊಂಡು ಹೋದ್ರು. ಪೊಲೀಸರು ಅವ್ರನ್ನ ಒಳಗೆ ಬಿಟ್ಟಿಲ್ಲ, ಅವ್ರನ್ನ ಯಾವಾಗಲೂ ಹೊಡೆದೇ ಕಳಿಸ್ತಾರೆ, ಹಲ್ಲೆ ಮಾಡಿನೇ ಹೊರಗಟ್ತಾರೆ. ಅವರು ಜೈಲು ಮುಂದೆ ಸಿಟ್ಟಿನ್ ಮಾಡಿದ್ರು. ಸಿಟ್ಟಿನ್ ಪ್ರತಿಭಟನೆ ಅಂದ್ರೆ 16 ತಾಸು ಜೈಲು ಮುಂದೆ ಕುಂತಿದ್ರು. ಆದರೂ ಅವ್ರನ್ನ ಒಳಗೆ ಹೋಗಿ ಇಮ್ರಾನ್ ಖಾನ್ ಅವ್ರನ್ನ ಭೇಟಿ ಆಗಕ್ಕೆ ಬಿಡಲಿಲ್ಲ. ಅಲ್ಲೇ ಕೂತು ಅಲ್ಲಿಂದಾನೇ ಅವ್ರನ್ನ ಹೊಡೆದು ಮತ್ತೆ ಮನೆಗೆ ಕಳಿಸಿದ್ರು. ಅಂಥ ಘಟನೆಗಳು ಭಾಳ ಆಗ್ಯಾವ. ಈ PTI ಪಕ್ಷದ ಮೇಲೆ ಪಾಕಿಸ್ತಾನದ ಆಡಳಿತ ಪಕ್ಷ ಯಾವಾಗ್ಲೂ ಈ ರೀತಿ ದಬ್ಬಾಳಿಕೆಗಳನ್ನ ಮಾಡ್ಕೋತಾ ಬಂದೈತಿ. ಇಮ್ರಾನ್ ಖಾನ್ ಜೈಲ್ ಸೇರಿದ್ಮೇಲಂತರೂ ಈ ಪಕ್ಷಕ್ಕೆ ಒಂದು ನೆಲೆ ಇಲ್ಲ, ಅಧಿಕಾರ ಇದ್ರೂ ಆಡಳಿತ ಮಾಡೋ ಸ್ವಾತಂತ್ರ್ಯ ಇಲ್ಲ. ಅಂತ ಪರಿಸ್ಥಿತಿ ಪಾಕಿಸ್ತಾನದಾಗ ಅಪೋಸಿಷನ್ ಪಾರ್ಟಿಗಳಿಗೆ ಐತಿ. ಇದನ್ನೆಲ್ಲ ನೋಡಿದ್ರೆ ನಮ್ಮ ದೇಶದಾಗಿರೋ ನಾವು, ನಮ್ಮ ವಿರೋಧ ಪಕ್ಷಗಳು ಭಾಳ ಲಕ್ಕಿ ಅದೀವಿ ಅಂತ ಅನ್ನಿಸ್ತೈತಿ ನೋಡ್ರಿ.